आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ BR ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನೆಯಾಗಿ ಮಾತನಾಡಿದ ಅಮಿತ್ ಶಾಗೆ ಜಿಂದಾಬಾದ್ ಧಿಕ್ಕಾರ 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 भारत MMDC के जानिब से डिप्टी कमिश्नर को एक मेमोरेंडम दिया गया है। ये मेमोरेंडम ये था कि जो पार्लियामेंट में हमारे देश के गृह मंत्री अमित शाह, जिन्होंने बाबा साहेब अम्बेडकर के बारे में गलत अल्फाज इस्तेमाल किए थे, उस अल्फाज के लिए हम लोग यहाँ पर तमाम जमा होकर एहतजाज कर रहे हैं। और मैं तमाम MMDC के ज़िम्मेदारों का शुक्रिया अदा करता हूँ कि उन्होंने ये कदम उठाकर जो है अपना एहतजाज DC के थ्रू प्रेसिडेंट ऑफ इंडिया को भेजा है। और मैं अभी आपको बता चुका हूँ कि पार्लियामेंट में आए हुए चुने हुए लोग जो है वो संविधान से आते हैं। जो संविधान लिखे हैं उनको मानने तैयार नहीं हैं, तो मैं ये समझता हूँ कि हम लोग नहीं एहतजाज कर ये नहीं रहना। जो हिंदुस्तान के आइन को जो एक्सेप्ट करते हैं, जो कबूल करते हैं, जिसे मानते हैं, या अभी भी मुन्ना बख्शी साहब ने कहा कि एक हमारे लिए एक पवित्र ग्रंथ जैसा है। जैसे जैसे हर जात के लोग अपने अपने एक ग्रंथ को मानते हैं, तो वो एक हमारे लिए एक पाक ग्रंथ है, तो इसको मानना हर हिंदुस्तानी का फ़र्ज़ है। तो उन्होंने जो कहा है वो एक पूरे तमाम हिंदुस्तान के लोगों को इसकी तकलीफ़ है। तो मैं हम लोग ही नहीं बल्कि पूरे देश में इसका एहतजाज हो रहा है। और मैं समझता हूँ कि मोदी जी जो है अगर इसके ऊपर सीरियस स्टेप लेकर जो है अमित शाह को फ़ौरन ही अपनी मिनिस्ट्री से बर्खास्त करें। मेरा नाम सैयद ज़ैनुल आबिदीन। ಸಂವಿಧಾನವನ್ನು ರಚಿಸಿದಂತ ಮಹಾನ್ ನಾಯಕ, ದೇಶದಲ್ಲಿಯೇ ವಿಶ್ವದಲ್ಲಿಯೇ ನಾಲೆಜ್ ಡೇ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸ್ತಾರೆ. ಅಂತ ಮಹಾನ್ ನಾಯಕ, ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದಂಥ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಏನು ಗೃಹ ಸಚಿವರಿದ್ದಾರೆ ಅವರು ನೀಡಿರುವಂತ ಹೇಳಿಕೆ, ಇದನ್ನು ತೀವ್ರವಾಗಿ ಮೊಟ್ಟ ಮೊದಲನೇದಾಗಿ ಖಂಡಿಸ್ತೇವೆ. ಈ ಖಂಡಿಸುವ ಮುಖಾಂತರ ನಾವು ದೇಶದ ಸಂವಿಧಾನ, ಈಗ ಅವು ಕೆಲವೊಬ್ರು BJP ಅವರು ಸಂವಿಧಾನ ಬದಲಿಸ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಇವ್ರು ಸುಮ್ ಕೂತಿದ್ವು. ಇದಕ್ಕೀಗ ಪುಷ್ಟಿ ನೀಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಡಾಗಿದ್ದಾರೆ ಅಂದ್ರೆ ಸಂವಿಧಾನಕ್ಕೂ ಇವರು ವಿರುದ್ಧ ಇದ್ದಾರೆ. ಸೊ ಈ ಸಂವಿಧಾನ ಬದಲಾಯಿಸುವಂತಹ ಒಳ ಸಂಚು ನಡೆದಿದೆ. ಇದಕ್ಕೆ ಈ ದೇಶದ ಎಲ್ಲರೂ, ಈ ದೇಶದ ಸಂವಿಧಾನ ಪ್ರೇಮಿಗಳು, ಈ ದೇಶದ ಹಿಂದುಳಿದವರು, ಈ ದೇಶದ ಮೂಲ ನಿವಾಸಿಗಳು, ಈ ದೇಶದ ಮುಸ್ಲಿಮರು, ಈ ದೇಶದ ದಲಿತಗಳು, ಎಲ್ಲ ಸಮಾಜದವರು ಇದನ್ನು ಖಂಡಿಸಿ ತಕ್ಷಣ ಈ ಸರ್ಕಾರದ ಏನು ಮಂತ್ರಿ ಇದ್ದಾರೆ ಇವರನ್ನು ತೆಳಗಿಳಿಸುವಂತಹ ಕೆಲಸ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮಾಡಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳಾಗ್ತವೆ. ದಲಿತರು ಮಾಡ್ತಾರ, ಈ ದೇಶದ ಮೂಲ ನಿವಾಸಿಗಳು ಮಾಡ್ತಾರ. ಅವಾಗ ಆ ಸಂದರ್ಭ ಸಮಯ ಬರೋಕ್ಕಿಂತ ಮೊದಲ ಇವರು ಮೊಟ್ಟ ಮೊದಲನೇದಾಗಿ ಮೊದಲು ಕ್ಷಮೆ ಕೇಳಬೇಕು, ಆಮೇಲೆ ಇವ್ರಿಗೆ ಉಚ್ಚಾಟನೆ ಮಾಡಬೇಕು. ಇದು ನಮ್ಮ ಬೇಡಿಕೆ ಇದೆ. ಇದು MMDC ವತಿಯಿಂದ ನಾವು ಸರ್ಕಾರಕ್ಕೆ ಹಾಗೂ ರಾಷ್ಟ್ರಪತಿಗಳಿಗೆ ಕೇಳ್ತಾ ಇದ್ದೀವಿ. ಹೌದು, ಇದು 2 ದಿವಸ ಆಯ್ತು. ರೀಸೆಂಟ್ಲಿ ಪಾರ್ಲಿಮೆಂಟ್ ಒಳಗೆ ಕೊಟ್ಟಾರ್ರಿ. ಭಂಡತನ ರೀ, ಸರ್ಕಾರದ ಭಂಡತನ ಅಂತಾರ ಅದಕ್ಕೆ. ಅವ್ರು ಇಮಿಡಿಯೇಟ್ ಆಕ್ಷನ್ ತಗೊಂಡು ಅಲ್ಲೇ ಇದು ಮಾಡ್ಬೇಕಾಗಿತ್ತು. ಈ ಯಾವಾಗಿಂದ ಈ ಸರ್ಕಾರ ಬಂದಿದೆಯಲ್ಲ ಅಲ್ಲಿಂದ ಈ 2014ರಿಂದ ಇಂಥ ಅವಾಂತರಗಳನ್ನೇ ಮಾಡ್ತಾ ಇದ್ದಾರೆ ಇವರು. ಇಂಥ ಅವಾಂತರಗಳೇ ಮಾಡ್ತಾರ. ಆದ್ರ ಅವು ಕ್ಷಮೆ ಕೇಳುವಂತ ಸೌಜನ್ಯ ಕೂಡ ಇಲ್ಲ ಅವ್ರಿಗೆ. ಅದೇನು ತಪ್ಪು ಹೇಳಿರ್ತಾರಲ್ಲ ಅದನ್ನೇ ಕರೆಕ್ಟ್ ಸಾಬೀತು ಮಾಡಕ ಇವ್ರು ಕೆಲವೊಂದು ಗೋಧಿ ಮೀಡಿಯಾಗಳದಾವ. ಗೋಧಿ ಮೀಡಿಯಾ ಈ ನಿಮ್ಮಂತ ಯೂಟ್ಯೂಬ್ ಚಾನಲ್ಗಳು ಅದಾವ ಅಂತೇಳಿ ಜನರಿಗೆ ಸರಿ ಸಂದೇಶ ಹೋಗತ್ತದ. ಇಲ್ಲಾಂದ್ರ ಅವರು ಅಮಿತ್ ಶಾ ಏನಾರ ಹೇಳಿದ್ರ ಇವ್ರು ಹೋಗಿ ನಿನ್ನಿಂತ್ರ ನೋಡ್ಬೇಕು. ನೀವು ನ್ಯಾಷನಲ್ ಚಾನಲ್ಗಳು ಅಂತಾರ, ಅವ್ರಂತ ಥರ್ಡ್ ಕ್ಲಾಸೇ ನಾನು ನೋಡಿಲ್ಲ. ಯಾಕಂದ್ರೆ ಅವರು ತೋರ್ಸುದ್ ಹೆಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ
ನೆಹರು ಅವರು ಹಿಂಗ್ ಹೇಳಿದ್ರು, ಅವ್ರು ಷಡ್ಯಂತ್ರ ಮಾಡಿದ್ರು, ಇವ್ರು ಹಿಂಗ್ ಹೇಳಿದ್ರು, ಅವನು ಸಮರ್ಥನೆ ಮಾಡ್ಕೊಳ್ಳೋದು ಮತ್ತ. ಇದು ನೋಡಿದ್ರ ಎಂತ ದುರ್ದೈವಪ್ಪ ನಮ್ಮ ದೇಶದ ಒಬ್ಬ ಮಹಾನ್ ನಾಯಕ, ಒಬ್ಬ ದೇಶದ ಅಷ್ಟು ಡಿಗ್ರಿ ಇನ್ನೂವರೆಗೂ ತಗೊಂಡಿಲ್ರಿ. ಅಂತ ದೇಶದ ಸಂವಿಧಾನ ಬರ್ದಂತ ಒಬ್ಬ ಬರ್ದಾರ್ರಿ ಸಂವಿಧಾನ. ಯಾರು ಬ್ಯಾರೆದವ್ರು ಬರ್ದಾರಂತ ಹೇಳಕ್ ಸಾಧ್ಯನೇ ಇಲ್ಲ. ಸುಮ್ ಇದ್ರು ಅವರು ಯಾರು ಸಪೋರ್ಟ್ ಮಾಡ್ಲಿಲ್ಲ ಬಾಬಾ ಸಾಹೇಬ್ರಿಗೆ.